ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಭಾರತ ದೇಶದಲ್ಲಿ FCRA ಒಂದು ಬಿಲ್ ಜಾರಿಗೆ ಬಂದಿದೆ. FCRA ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ವೋ ಇವತ್ತು ಈ ವಿಡಿಯೋದ ಮೂಲಕ ತಿಳಿಸುತ್ತೇವೆ. ಮೊದಲನೇದಾಗಿ FCRA ಅಂದ್ರೆ ಫಾರಿನ್ ಕಂಟ್ರಿಬ್ಯೂಷನ್ ಟ್ರಿಬ್ಯುಲೇಷನ್ ಆಕ್ಟ್. ಈ ಒಂದು ಕಾಯ್ದೆಯ ಮೇಲೆ ಅಮೆರಿಕದಲ್ಲಿ ಯಾವತ್ತೂ ಒಂದಾಗದ ಎರಡು ಪಕ್ಷಗಳು ಇದರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇಲ್ಲಿ ಭಾರತದ ಯಾವುದೇ ಕಾರಣಕ್ಕೂ ಈ ಕಾಯ್ದೆಯನ್ನು ಜಾರಿಗೆ ತರಬಾರದು ಎಂದು ಈ FCRA ತಿದ್ದುಪಡಿ ಮಸೂದೆ ಅಮೆರಿಕದ ನಿತ್ಯನ ಯಾವ ಮಟ್ಟಿಗೆ ಕೆಡಿಸಿದೆ ನೋಡಿ. ಇಲ್ಲಿರುವ ಕೋಟ್ಯಾಂತರ ಆಸ್ತಿ ಸರ್ಕಾರದ ಪಾಲಾಗುವ ಭಯ ಶುರುವಾಗಿದೆ. ಹಾಗಾದರೆ ಆ ಬಿಲ್ಲಿನಲ್ಲಿರುವ ರೂಲ್ ಆದ್ರೂ ಏನು? ಅಮೆರಿಕ ಇದರ ವಿರುದ್ಧ ಉರಿದು ಬೀಳುತ್ತಿರುವುದಾದ್ರೂ ಯಾಕೆ? FCRA ಕೇಂದ್ರದಿಂದ ಇವತ್ತು ದೊಡ್ಡ ನಿರ್ಧಾರ. ನಮ್ಮ ದೇಶದಲ್ಲಿರುವ NGOಗಳು ಮತ್ತು ಟ್ರಸ್ಟ್ಗಳು ವಿದೇಶದಿಂದ ಪಡೆಯುವ ಫಂಡ್ ಅನ್ನು ನಿಯಂತ್ರಿಸುವ ಕಾನೂನು ಇದು. FCRAನ ಉದ್ದೇಶ ನಮ್ಮ ದೇಶದ ಭದ್ರತೆಗೆ ತೊಂದರೆ ಮಾಡಬಾರದು ಎನ್ನುವ ಇದರ ಉದ್ದೇಶ ನಿಜ. ಯಾಕಂದ್ರೆ ಹೊರಗಡೆಯಿಂದ ಬರುವ ದುಡ್ಡು ನಮ್ಮ ಜನಕ್ಕೆ ನಮ್ಮ ದೇಶಕ್ಕೆ ತೊಂದರೆ ಆಗಬಾರದು. ಅದರಿಂದ ನಮ್ಮ ಕೇಂದ್ರ ಸರ್ಕಾರ ಇವತ್ತು ಒಂದು ದೊಡ್ಡ ಕಾಯ್ದೆಯನ್ನ ತಂದಿದೆ. ಮಾರ್ಚ್ 25ಕ್ಕೆ ಲೋಕಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರೆಡಿಯಾಗುತ್ತೆ. ಈ ಬಿಲ್ ಉದ್ದೇಶ ಇಷ್ಟೇ: ವಿದೇಶದಿಂದ ಬರುವ ದುಡ್ಡು ದೇಶದೊಳಗಡೆ ಹೆಂಗ್ ಬೇಕಂಗೆ ದುರ್ಬಳಕೆ ಮಾಡಬಾರದು ಅಂತ. ನಮ್ಮ ಭಾರತದಲ್ಲಿ ಸುಮಾರು 16,000 ಅಸೋಸಿಯೇಷನ್ ಮತ್ತೆ NGOಗಳು ಈ FCRAಯಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ನಮ್ಮ ಭಾರತಕ್ಕೆ ವಿದೇಶದಿಂದ ಬರುವ ದುಡ್ಡು ಎಷ್ಟು ಅಂದರೆ ಬರೋಬ್ಬರಿ 22,000 ಕೋಟಿ. ಇಷ್ಟು ದೊಡ್ಡ ಅಮೌಂಟ್ ನಮ್ಮ ದೇಶದಲ್ಲಿ ಯಾವ ಉದ್ದೇಶಕ್ಕೆ ಬಳಕೆಯಾಗುತ್ತಿದೆ ಅಂತ ಈ FCRAನ ಮೂಲಕ ಒಂದು ಕಣ್ಣು ಇಡಕ್ಕೆ ಹೊರಟಿದೆ. ನಿಜಕ್ಕೂ ಬಂದಿರುವ 22,000 ಕೋಟಿ ಸೋಷಿಯಲ್ ಸರ್ವಿಸ್ಗೆ ಬಳಕೆಯಾಗುತ್ತಿದೆನಾ? ನಮಗೆ ಒಂದು ಪ್ರಶ್ನೆ ಹುಟ್ಟಿಕೊಳ್ಳುತ್ತಲ್ವಾ? ನೋಡಿ, ನಮ್ಮ ಸರ್ಕಾರ ಏಕಾಏಕಿ ಈ ನಿರ್ಧಾರ ಮಾಡಿಲ್ಲ. ಯಾಕಂದ್ರೆ ಇದರ ಹಿಂದೆ ಒಂದು ದೊಡ್ಡ ಇತಿಹಾಸ ಇದೆ. NGOಗಳು ವಿದೇಶಿ ಫಂಡ್ ಹೆಸರಿನಲ್ಲಿ ನಮ್ಮ ದೇಶದ ಭದ್ರತೆಗೆ ಅಪಾಯ ತರುವ ಕೆಲಸ ಮಾಡುತ್ತಿದೆ. ಸಮಾಜ ಸೇವೆ ಹೆಸರಿನಲ್ಲಿ ದೇಶದ ರಾಜಕೀಯನ್ನು ಅಸ್ಥಿರಗೊಳಿಸುತ್ತಿದೆ. ಅದು ಅಲ್ಲದೆ ಮತಾಂತರ ಕಾರ್ಯದಲ್ಲಿ ತೊಡಗಿರುವ ಆರೋಪವಿದೆ. ಕಂಪ್ಯಾಷನ್ ಇಂಟರ್ನ್ಯಾಷನಲ್, ಕ್ಯಾರಿಟಸ್ ಇಂಡಿಯಾ ಮತ್ತು ರೂರಲ್ ಡೆವಲಪ್ಮೆಂಟ್ ಅನ್ನೋ NGOಗಳ ಮೇಲೆ ಧಾರ್ಮಿಕ ಮತಾಂತರದ ಆರೋಪ ಕೇಳಿ ಬಂದಿತ್ತು. ಪಾಲಿಟಿಕ್ಸ್ ಹೆಸರಿನಲ್ಲಿ ಡೆಮೋಗ್ರಫಿ ಕ್ರಿಯೇಟ್ ಮಾಡೋಕೆ ವಿದೇಶಿಗಳು ಪ್ರಯತ್ನ ಮಾಡುತ್ತಿದ್ದಾರೆ. 2024ರ ಲೋಕಸಭೆ ಚುನಾವಣೆಯಲ್ಲಿ ಇದಕ್ಕೆ ಫಂಡಿಂಗ್ ನಡೆದಿತ್ತು ಅಂತ ಆರೋಪ ಕೂಡ ಇದೆ. ಈ ಇಡೀ ತನಿಖೆನಲ್ಲಿ ಮೈಕ್ ಮಾರ್ಕೋ ಅನ್ನೋ ವ್ಯಕ್ತಿ ಬಳಿ ಅಮೆರಿಕದ ಟ್ರಸ್ಟ್ ಬ್ಯಾಂಕಿಗೆ ಸೇರಿದ ಬರೋಬ್ಬರಿ 24 ಫಾರಿನ್ ಇಂಟರ್ನ್ಯಾಷನಲ್ ಕಾರ್ಡ್ ಸಿಕ್ಕಿದ್ದೇವೆ. ಇನ್ನೊಂದು ಶಾಕಿಂಗ್ ವಿಚಾರ ಏನೆಂದರೆ, ಬುಡಕಟ್ಟು ಜನಾಂಗದ ಆದಿವಾಸಿಗಳಲ್ಲಿ ಲಕ್ಷಾಂತರ ರೂಪಾಯಿಗಳು ಕ್ಯಾಶ್ ವಿಡ್ರಾ ಮಾಡಿದ್ದಾರೆ. ಯಾವುದಾದರೂ NGOಗಳು ಸೆಕ್ಷನ್ 14 ಅಡಿಯಲ್ಲಿ ಅಥವಾ ಸೆಕ್ಷನ್ 14A ಅಡಿಯಲ್ಲಿ ತಮ್ಮ ಲೈಸೆನ್ಸ್ ಅನ್ನ ತಾವೇ ಸರೆಂಡರ್ ಮಾಡಿದರೆ ಆ ಸಂಸ್ಥೆಯ ಬ್ಯಾಂಕಿನಲ್ಲಿರುವ ದುಡ್ಡು ಮತ್ತು ಆ ಹಣದಿಂದ ಭಾರತದಲ್ಲಿ ಖರೀದಿಸಿರುವ ವಸ್ತು ಪ್ರತಿಯೊಂದು ಸರ್ಕಾರದ ಕಂಟ್ರೋಲ್ಗೆ ಹೋಗುತ್ತದೆ. ಈ FCRA ಬಿಲ್ ಪ್ರಕಾರ ನೀವು ಲೈಸೆನ್ಸ್ ರಿನ್ಯೂವಲ್ ಮಾಡಿಸಿಲ್ಲ ಅಂದರೂ ಕೂಡ ಅದು ತಾನಾಗೆ ಕ್ಯಾನ್ಸಲ್ ಆಗುತ್ತದೆ. ಈ ತರ ಒಂದು ಸಿಸ್ಟಮ್ನ ನಮ್ಮ ಭಾರತ ಜಾರಿಗೆ ತರುತ್ತಿದೆ. ಇದೇ ಕಾರಣದಿಂದ ಅಮೆರಿಕ ಇವತ್ತು ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಬೆಂಕಿ ಬಿದ್ದ ಹಾಗೆ ಆಗಿದೆ. ಯಾಕಂದ್ರೆ ವಿದೇಶಿ ದುಡ್ಡಿನಲ್ಲಿ ಕಟ್ಟಿರುವ ಹಾಸ್ಪಿಟಲ್, ಚರ್ಚ್, ಶಾಲೆಗಳು ಮುಂತಾದವು ಯಾವಾಗ ಬೇಕಾದರೂ ಸರ್ಕಾರದ ವಶವಾಗಬಹುದು ಎಂದು ಭಯ ಶುರುವಾಗಿದೆ ಈ ವಿದೇಶಿಗಳಿಗೆ. ಈ FCRAನ ಉದ್ದೇಶ ಇಷ್ಟೇ: ನಮ್ಮ ಭಾರತ ದೇಶದಲ್ಲಿ ನಮ್ಮ ಭಾರತದ ವಿರುದ್ಧ ಬರ್ತಿರತಕ್ಕಂಥ ವಿದೇಶಿ ಫಂಡು ಯಾವತ್ತು ದುರ್ಬಳಕೆ ಆಗಬಾರದಂತು. ಅದೇ ರೀಸನ್ ಇಂದನೇ ಇವತ್ತು ಮೋದಿ ಸರ್ಕಾರ ಈ FCRA ಬಿಲ್ ಜಾರಿಗೆ ತಂದಿದೆ. ಇನ್ನು ಹೇಳ್ತಾ ಹೋದ್ರೆ ತುಂಬಾ ಇದ್ದಾರೆ, ಏನ್ ಹೇಳೋದು ಇದ್ರ ಬಗ್ಗೆ. ಮುಂದೆ ನೋಡೋಣ ಏನೇನಾಗುತ್ತೆ ಅಂತೆ. ಇದ್ರ ಬಗ್ಗೆ ಇನ್ನು ಮುಂದೆ ಅಪ್ಡೇಟ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ, ಆಲ್ ಅಂತ ಒತ್ತಿ. ನೆಕ್ಸ್ಟ್ ವಿಡಿಯೋ ಏನಾದರೂ ಇದ್ರ ಬಗ್ಗೆ ಅಪ್ಡೇಟ್ ಇದ್ರೆ ನಿಮ್ಗೆ ತಿಳಿಸ್ತೀನಿ. ಧನ್ಯವಾದಗಳು.